ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಇವತ್ತು ಏನು ಮಂಡ್ಯ ಜಿಲ್ಲೆಗೆ ತಲುಪಿದೆ. ಇವತ್ತು 4ನೇ ದಿನಕ್ಕೂ ಕೂಡ ಕಾಲಿಟ್ಟಿರುವಂತದ್ದು. ಮಾಜಿ ಡಿಸಿಎಂ ಆಗಿರುವಂತಹ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು 4 ದಿನಕ್ಕೆ ಈ ಒಂದು ಪಾದಯಾತ್ರೆ ಇಟ್ಟಿರುವಂತದ್ದು, ಸಾಕಷ್ಟು ಜನ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನೋಡಿ, ಜನ ಬೆಂಬಲ ದಿನಕ್ಕೂ ಹೆಚ್ಚುತ್ತಾ ಇದೆ. ಏನೊಂದು ಭ್ರಷ್ಟ ಕಾಂಗ್ರೆಸ್ಸಿನ ಆಡಳಿತ ವಿರುದ್ಧವಾಗಿ ಜನ ಹೊರಗೆ ಬಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಇವ್ರು ಕೊಟ್ಟಂತ ಅವಕಾಶವನ್ನ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ತಿದ್ದಾರೆ. ಈ ಮುಖ್ಯಮಂತ್ರಿಗಳು ನೋಡಿ, ಇಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಪಾದಯಾತ್ರೆ ಮಾಡಬೇಕು ನ್ಯಾಯಕ್ಕಾಗಿ. ಇಷ್ಟು ಹಿರಿಯ ರಾಜಕಾರಣಿ ಆದವರು ಒಂದು ಸ್ವಲ್ಪ ಸೂಕ್ಷ್ಮತೆ ಇಟ್ಕೊಂಡಿಲ್ಲ, ಜವಾಬ್ದಾರಿ ಇಟ್ಕೊಂಡಿಲ್ಲ. ಅಧಿಕಾರಕ್ಕೆ ಕುರ್ಚಿಗೆ ಅಂಟಿಸ್ಕೋತೀನಿ ಅಂತ ನಿಂತ್ಬಿಟ್ಟವ್ರೆ. ಸರ್, ಸರ್ಕಾರ ಈ ಒಂದು ವಾಲ್ಮೀಕಿ ಹಗರಣ ಆಗಿರ್ಬೋದು, ಜೊತೆಗೆ ಮೂಡ ಹಗರಣ ಆಗಿರ್ಬೋದು, ಜೊತೆಗೆ PSI ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಸರ್ಕಾರ ಎಲ್ಲ ಒಂದ್ ಕಡೆ ಬಂದಾಗ್ಲಿಂದ ಕೂಡ ಒಂದಲ್ಲ ಒಂದ್ ರೀತಿ ಗೊಂದಲ. ನೋಡಿ, ಎಲ್ಲ ಯಾವ್ಯಾವ ಕ್ಷೇತ್ರ ಇದೆಯಲ್ಲ, ಎಲ್ಲ ಕ್ಷೇತ್ರದಲ್ಲೂ ವಾರಿಂಗ್ನಲ್ಲಿಂದ ಹಿಡಿದು, ಸ್ಯಾಂಡ್ ಮೈನಿಂಗಿಂದ ಹಿಡಿದು, ಮೈನಿಂಗಿಂದ ಹಿಡಿದು, ವರ್ಗಾವಣೆನಲ್ಲಾಗಲಿ, ಅಭಿವೃದ್ಧಿನಲ್ಲಾಗಲಿ, ಗುತ್ತಿಗೆದಾರಿಗೆ ಪೇಮೆಂಟ್ ಕೊಡೋದ್ರಲ್ಲಾಗಲಿ, ಲೈಸೆನ್ಸಿಂಗ್ನೆಲ್ಲ ಎಲ್ಲ ಕಡೆಯೂ ಕಂಡಲ್ಲೆಲ್ಲ ಲೂಟಿ. ಬಡವ್ರ ದುಡ್ಡು, ದಲಿತರ ದುಡ್ಡು ಎಲ್ಲವನ್ನು ಲೂಟಿ ಹೊಡೆಯೋದೇ ಈ ಸರ್ಕಾರದ ಕೆಲಸವಾಗಿದೆ. ಮತ್ತೆ ಏನ್ ಭ್ರಷ್ಟಾಚಾರ ಮಾಡಿದ್ರು ನಾವು ಹೊಣೆಗಾರರಲ್ಲ, ನಾವಿರೋದೇ ಭ್ರಷ್ಟಾಚಾರ ಮಾಡಕ್ಕೆ ಅಂತ. ಹಾಗಾಗಿ ನೀವೆಷ್ಟೇ ಪ್ರಯತ್ನ ಮಾಡಿದ್ರು ನಾವು ಕುರ್ಚಿಗೆ ಅಂಟ್ಕೊಂತೀವಿ ಅಂತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈ ಎಲ್ಲ ಸೂಕ್ಷ್ಮತೆಯನ್ನ ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಬಹಳ ಎದೆ ಉಬ್ಬಿಸಿ ಮಾತಾಡ್ತಿರ್ತಾರೆ. ಇವತ್ತು ಅವ್ರ ಮನೆಯಲ್ಲೇ ಅವ್ರ ತಟ್ಟೆಯಲ್ಲಿ ಹೆಗಣ ಸತ್ ಬಿದ್ದಿದೆ. ಯಾವ ಕ್ರಮವನ್ನು ವಹಿಸದೆ ಅಸಹಾಯಕರಾಗಿದ್ದಾರೆ. ರಾಹುಲ್ ಗಾಂಧಿ ಅವರೇ, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಎಲ್ಲರೂ ಅಸಹಾಯಕರಾಗಿದ್ದೀರಾ. ಎಲ್ಲ ಒಂದ್ ಕಡೆ ಸಮಾಜದ ಹಿತವನ್ನು ಕಾಪಾಡಲಿಕ್ಕೆ ನೀವು ಸಂಪೂರ್ಣ ವಿಫಲರಾಗಿದ್ದೀರಾ. ಇಷ್ಟೆಲ್ಲ ಹೋರಾಟ ಮಾಡಬೇಕಾಗಿದ್ಯಾ? ತಪ್ಪು ಮಾಡಿದ್ದಾರೆ, ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ಸಾಕ್ಷಿ ಸಮೇತ ಸಿಗಾಕೊಂಡಿದ್ರು ನಿಮ್ಮ ಪಕ್ಷಕ್ಕೆ ನೈತಿಕತೆ ಇಲ್ವಲ್ಲ. ಯಾವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋಂಥದ್ದು ನೀವೇ ಹೇಳಬೇಕು. ಒಂದ್ ಕಡೆ ಸಿಎಂ ಅವರು ಕೂಡ ಎಲ್ಲ ಕಾರ್ಯಕ್ರಮಗಳು ರದ್ದು ಮಾಡ್ಕೋತಾರೆ, ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಸಚಿವರು ಕೂಡ ಏನು ಹೈಕಮಾಂಡ್ ನಾಯಕರು ನೀವು ಸಿಎಂ ಜೊತೆ ನಿಲ್ಬೇಕು ಅನ್ನೋ ಒಂದು ತಾಕೀತನ್ನ ಮಾಡ್ತಿರುವಂತ. ನೋಡಿ, ನ್ಯಾಯ ಸತ್ಯ ಧರ್ಮದ ಪರವಾಗಿ ನಿಂತ್ಕೊಳ್ಳಿ, ಮತ ಕೊಟ್ಟಂತ ಜನರ ಪರವಾಗಿ ನಿಂತ್ಕೊಳ್ಳಿ. ಅದ್ ಬಿಟ್ಬಿಟ್ಟು ನೀವು ನಿಮ್ಮ ಏನು ನಿಷ್ಠೆನ ಒಬ್ರು ಭ್ರಷ್ಟ ಜೊತೆ ತೋರಿಸೋದಲ್ಲ. ನಿಷ್ಠೆನ ಜನರ ಮತ್ತು ಪ್ರಜಾಪ್ರಭುತ್ವಕ್ಕೆ ತಮ್ಮ ನಿಷ್ಠೆನ ತೋರಿಸಿ. ಸತ್ಯ ಇದೆ ಎಲ್ಲಿದೆಯೋ ಅಲ್ಲಿ ನಿಲ್ಲಿ. ಅದನ್ನ ಬಿಟ್ಟು ನೀವು ಓಲೈಸ್ಕೊಳ್ಳೋದು, ಅವರಿಗೆ ತಮ್ಮ ನಿಯತ್ತನ್ನು ತೋರುವಂತ ಕೆಲಸಗಳೆಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಜನಪರವಾಗಿ ನಿಲ್ಲಿ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿ, ವರಿಷ್ಠರನ್ನು ಎಲ್ಲಾರನ್ನೂ ಕೇಳ್ಕೊತಾರೆ. ಈಗಿಷ್ಟು ಅಶ್ವಥ್ ನಾರಾಯಣ ಅವರು ಮಾತಾಡಿರುವಂತದ್ದು ಏನು, ಯಾರು ಭ್ರಷ್ಟರ ಪರ ನಿಲ್ಬೇಡಿ, ಪ್ರಾಮಾಣಿಕವಾಗಿರೋರ ಪರ ನಿಲ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.